ಬಟ್ ಸರ್ ಅಲ್ಲಿ FIR ದಾಖಲಾಗ್ತಿದ್ದಾವೆ, ಆದ್ರೆ ಅದಕ್ಕಿಂತ ಮುಂದುವರೆದು ನಿಯಂತ್ರಣ ಮಾಡೋದಾಗ್ಲಿ ಈ ತರದ ಯಾವ ಕಣ್ಣಿಗೆ ಕಾಣಿಸುವಂತ ಕ್ರಮಗಳು ನೋಡಿ. ಇದೇನಾಗ್ಬಿಟ್ಟಿದೆ, ನಮ್ಮ FIR ಇಸ್ ಒನ್ ಪ್ರೊಸೀಜರ್. ಅಲ್ಟಿಮೇಟ್ಲಿ ಜುಡಿಷಿಯರಿ ತಾನೇ ಮಾಡಬೇಕು. ನಾವೇನಾದ್ರೂ ಹೇಳಕ್ ಹೋದ್ರೆ ಜುಡಿಷಿಯರಿ ಮೇಲೆ ಕಮೆಂಟ್ ಆಗ್ತದೆ. ಬಟ್ ನೋಡಿ ಎಷ್ಟು ಪ್ರಕರಣಗಳನ್ನ ಎಲ್ಲೆಲ್ಲಿ ಎಲ್ಲಿ ಬಿದ್ದೋಗ್ತಾ ಇವೆ ನೋಡಿ, ಎಲ್ಲಿ ಬಿದ್ದೋಗ್ತಾ ಇದೆ ನೋಡಿ. ಇವತ್ತು ಸಾಮಾನ್ಯ ಜನರಿಗೆ ಒಂದು ಕಾನೂನಾಗಿದೆ, ಆ ಸಂಘಟನೆಗಳಿಗೆ ಒಂದು ಕಾನೂನಾಗಿದೆ. ನಿಮ್ಮ ಪಾಕ್ಸ್ಕೋ ಕೇಸ್ ಏನ್ ನಡೀತಾ ಇದೆ ಸರ್? ಇಡೀ ರಾಷ್ಟ್ರದಲ್ಲಿ ನಡೀತಾ ಇರಲಾರ್ದು ಇವತ್ತು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ಒಪ್ತೀರಾ ಇದಕ್ಕೆ? ಏನಕ್ಕೆ ಕೆಲವು ಸಂಘಟನೆಗಳಿಗೆ ಕಡಿವಾಣ ಹಾಕ್ಲಿಕ್ಕೆ ಆಗ್ತಾ ಇಲ್ಲ? ಇವತ್ತು ಮೊನ್ನೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಕಲಬುರಗಿ ಹೈಕೋರ್ಟ್ ನಲ್ಲಿ ಮೊನ್ನೆ ಏನ್ ಪ್ರಚೋದನಾ ಭಾಷಣ ಕೊಟ್ಟಿದ್ರು ರವಿಕುಮಾರ್ ಅವರಿಗೆ DC ವಿರುದ್ಧ, ಅವ್ರು ಪಾಕಿಸ್ತಾನಿಂದ ಬಂದಿದೆ ಅಂದಾಗ ಫಸ್ಟ್ ಕ್ಷಮೆ ಕೇಳು ಅಂತ ಹೇಳಿದ್ರು. ಅಂತ ಡಿಸಿಷನ್ಗಳು ಬಂದ್ರೆ ಆಟೋಮ್ಯಾಟಿಕ್ಲಿ ಇವರು ಇದಾಗಿದೆ. FIR ಮೇಲೆ ತಾನೇ ಆಗಿರೋದು ಕೇಸು. FIRಗಳು ಆಗ್ತಾ ಇವೆ. ಸ್ವಲ್ಪ ನಮ್ಮ ಕಾನೂನು ವ್ಯವಸ್ಥೆ ಜುಡಿಷಿಯರಿದವರು ಕೂಡ ಇದು ಗಂಭೀರವಾಗಿ ಪರಿಗಣಿಸಿದ್ರೆ ಇವೆಲ್ಲ ನಿಯಂತ್ರಣ ಆಗುತ್ತೆ. ಕಾಂಗ್ರೆಸ್ ಬಿಜೆಪಿಯಿಂದ ಯಾರಾದ್ರೂ ಬರ್ತಿದ್ದಾರೆ ಸರ್? ಯಾಕಂದ್ರೆ ವಿಜೇಂದ್ರ ಹೇಳ್ತಿದ್ದಾರೆ ಎಲ್ಲ ಕಾಂಗ್ರೆಸ್ ಅವರು ಯಾರನ್ನು ಬೇಕಾದ್ರೂ ಕರ್ಕೊಂಡು ಹೋಗ್ಲಿ ಅನ್ನುವಂತ ಮಾತನ್ನು. ಏನಕ್ಕೆ ಬಿಜೆಪಿಯಿಂದ ಅವರೇ ಹೊರಗೆ ಆಗ್ತಾ ಇದಾರಲ್ಲ, ಕರ್ಕೊಂಡ್ ಬರೋದೇನ್ ಬಂತು? ನಮ್ಗೇನು ಅವಶ್ಯಕತೆ ಇದೆ? ವಿ ಆರ್ 138, 140. ನಮ್ಗೇನು ಅವಶ್ಯಕತೆ ಇದೆ? ಇವ್ರೊಬ್ರೇ ಅದೇನೋ ಒಂದು ಗಾದೆ ಇದೆ ಅಲ್ಲ, ಆಳು ಊರಿಗೆ ಉಳ್ದವನ ಗೌಡ ಅಂತ. ಹಂಗೆ ಆಗ್ತಾ ಇದೆ ಬಿಜೆಪಿ. ಪಾಪ ಒಬ್ಬರಿಗೆ ಶಾಶ್ವತವಾಗಿ ಕುರ್ಚಿ ಕೊಡೋದಕ್ಕೆ ಎಲ್ಲರಿಗೂ ಹೊರಗೆ ಆಗ್ತಾ ಇದ್ದಾರೆ. ನಾನು ಅವತ್ತು ಹೇಳಿದ್ದೀನಿ, ನೀವು ನಮ್ಮ ತತ್ವ ಸಿದ್ಧಾಂತವನ್ನು ಒಪ್ಕೊಂಡು ಬರಂಗಿದ್ರೆ ಸ್ವಾಗತ. ನಮ್ಮ ತತ್ವ ಸಿದ್ಧಾಂತ ಇದೆ, ನಾವು ಸಂವಿಧಾನದ ಪರವಾಗಿದ್ದೇವೆ. ಅವರು ಒಪ್ಪಿದ್ರೆ ಬರ್ಲಿ, ಯಾರು ಬೇಡ ಅಂತ ಇದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.